ಹೀಗೆ ಹೀಗೆ ಇದರ ಒಳಗಿಂದ ಬೀಜ ಮತ್ತು ಇದು ಹೀಗೆ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇದನ್ನು ಮತ್ತೆ ಒಂದು 10 ನಿಮಿಷ ನೀರಲ್ಲಿ ಹಾಕಿ ಅಕ್ಕಿಯೊಟ್ಟಿಗೆ ಕಡಿಬೇಕು. ಎಲ್ಲ ಹೀಗೆ ಹೀಗೆ ಯಾಕೆ ನೀರಿಗೆ ಹಾಕೋದು? ನೀರಿಗೆ ಅದರ ಎಂತ ಗ್ಯಾಸ್ ಎಲ್ಲ ಆಗೋದಕ್ಕೆ 10 ನಿಮಿಷ ಹಾಕಿದರೆ ಒಳ್ಳೆಯದಂತೆ. ಇದಕ್ಕೆ ಇಷ್ಟು ಸೊಳ್ಳೆ ನೀರಲ್ಲಿ ಹಾಕಿದ ಸೊಳ್ಳೆ. ಇನ್ನು ಇದಕ್ಕೆ ನೀರು ಸ್ವಲ್ಪ ಹಾಕಿ ರುಬ್ಬುದು. ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿದರೆ ಒಳ್ಳೆಯದು. ದೋಸೆ ಮಾಡುವಾಗ ತೆಳ್ಳಗಾಗ್ತದೆ ಹಾಗೆ. ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ತೆಳ್ಳಗೆ ಬಂದು ಇದಕ್ಕೆ ತುಪ್ಪ ಹಾಕಿ ಜೇನುತುಪ್ಪ ಹಾಕಿ ತಿಂದರೆ ಸ್ವರ್ಗಕ್ಕೆ 3 ಗೇಣು. ಇದಕ್ಕೆ ಮಾವಿನ ಹಣ್ಣು ಬಾಳೆಹಣ್ಣು ರಸಾಯನ ಹಾಕಿದರೆ ಉಂಟಲ್ಲ ಇನ್ನೂ ಸೂಪರೇ, ಸೂಪರ್ ಸ್ವೀಟ್.